ವ್ಯವಸ್ಥೆ ಇದೇ ರೀತಿ ಚುನಾವಣಾ ವ್ಯವಸ್ಥೆ ಮುಂದುವರೆದರೆ ಪ್ರಜಾಪ್ರಭುತ್ವಕ್ಕೆ ಅಪಾಯ ಇದೆ. ಬಹಳ ಚುನಾವಣೆಯಲ್ಲಿ ಗೆದ್ದರು ಇದು ಅಕ್ರಮ ಅಂಥೇಳಿ ಇಡೀ ರಾಜ್ಯದ ದೇಶದ ಜನವೇ ನಿಲ್ಲೋ ಪರಿಸ್ಥಿತಿ ಬರುತ್ತೆ. ಭಾಳ ಪ್ರಾಮಾಣಿಕವಾಗಿ ಚುನಾವಣೆಗಳು ಆಗಬೇಕು. ಹಣ, ಜಾತಿ, ಚುನಾವಣಾ ಆಯೋಗದ ದುರುಪಯೋಗ ಇವುಗಳು ನಿಜಕ್ಕೂ ಅತ್ಯಂತ ಅಪಾಯಕಾರಿ. ಪಶ್ಚಿಮ ಬಂಗಾಳದಲ್ಲಿ ಆಗಿರ್ತಕ್ಕಂಥದ್ದು ಮಮತಾ ಬ್ಯಾನರ್ಜಿಯವರನ್ನ ಇಳಿಸಬೇಕು ಅಂತ ಹೇಳಿ ಇಡೀ ಕೇಂದ್ರ ಸರ್ಕಾರ ಪ್ರಧಾನಿಯವರಿಂದ ಹಿಡಿದು ಸಾಮಾನ್ಯವರೆಗೂ ಬಂಗಾಳದಲ್ಲಿ ಇವರು ಇಡೀ ಅಧಿಕಾರವನ್ನೇ ಚಲಾಯಿಸಿ ಚುನಾವಣಾ ಆಯೋಗವು ತೆರೆಮರೆಯಲ್ಲಿ ಪ್ರಜಾಪ್ರಭುತ್ವಕ್ಕೆ ಅಪಾಯ ಒದಗಿಸೋ ರೀತಿ ಮಾಡಿ ಮತದಾರರ ಪಟ್ಟಿಯಿಂದ ಲಕ್ಷಾಂತರ ಜನ ತೆಗೆದು ಅಂತಿಮವಾಗಿ ಈ ಕಠೋರ ಚುನಾವಣಾ ವ್ಯವಸ್ಥೆಯಿಂದ ಗೆದ್ದಿದ್ದಾರೆ. ಅದನ್ನು ವಿರೋಧಿಸಿ ಮಮತಾ ಬ್ಯಾನರ್ಜಿಯವರು ನಿಂತಿದ್ದಾರೆ. ಇದು ಬರೀ ಬಂಗಾಳ ಒಂದೇ ಅಲ್ಲ, ಇಡೀ ದೇಶದ ಉದ್ದಗಲಕ್ಕೂ ಈ ಥರ ಆಗುತ್ತೆ. ಮೊದಲು ಚುನಾವಣಾ ಆಯೋಗ ಭಾಳ ಪರಮ ಪವಿತ್ರವಾಗಿ ಆಗಬೇಕು. ಹಿಂದೆ ಶೇಷನ್ ಇದ್ದರು, ಒಬ್ಬರೇ ಶೇಷನ್, ಆದಿಶೇಷನ್ ಅಂತಿದ್ರು, ನಡುಗೋಗಿದ್ರು. ಇವತ್ತು ಚುನಾವಣೆಗೆ 3 ಜನ ಬೇಕಾಗಿಲ್ಲ, ಒಬ್ಬರೇ ಒಬ್ಬರು ಸಂಪೂರ್ಣವಾದಂಥ ಸ್ವಾತಂತ್ರ್ಯವನ್ನು ಕೊಟ್ಟು ಅವ್ರನ್ನ ನೋಡ್ಕೊಳ್ಳಿ ಅಂತ ಹೇಳಿ ಮಾಡಬೇಕು. ಇಲ್ಲದೇ ಚುನಾವಣೆ ಭಾಳ ಅಪಾಯಕಾರಿಯಾಗುತ್ತೆ. ಇದ್ರ ಜೊತೆಗೆ ಸಿನಿಮಾ ಶೋ, ಪ್ರಜಾಪ್ರಭುತ್ವಕ್ಕೂ ಸಿನಿಮಾಕ್ಕೂ ಸ್ವಲ್ಪ ಕತ್ಲೆ ಬೆಳಕು ಮಳೆ ಬಂದಾಗ ಆಡ್ತಾ ಇದೆ. ಯಾರು ಸಿನಿಮಾ ನಟರು ಪಾಪ ಅವರು ದೊಡ್ಡ ಕಲಾವಿದರುಗಳೇ, ಅವರು ಪಾತ್ರ ಮಾಡುವ ಸಿನಿಮಾವನ್ನೇ ಜನ ನಂಬಿ ಇದೇ ನಿಜ ಇರ್ಬೋದು ಅನ್ನೋ ರೀತಿ ಮತ ಹಾಕುವ ಕಾಲ ಬರ್ತಾ ಇದೆ. ಪ್ರಾಮಾಣಿಕವಾಗಿ ಹೋರಾಟ ಮಾಡಿದವರು ಚುನಾವಣೆಯಲ್ಲಿ ಸೋಲುವ ಕಾಲನೂ ಬರ್ಬೋದು. ಈ ಸಿನಿಮಾ ಪ್ರಪಂಚದಲ್ಲಿ ಮಹಾತ್ಮ ಗಾಂಧೀಜಿಯವರು ಚುನಾವಣೆಗೆ ನಿಂತರೂ ಸೋಲುವ ಅವಕಾಶ ಬರಬಹುದು. ಆ ದೃಷ್ಟಿಯಿಂದ ಈ ದೇಶದಲ್ಲಿ ಪ್ರಜಾಪ್ರಭುತ್ವ ಉಳಿಬೇಕಾದರೆ ಚುನಾವಣೆಯ ವ್ಯವಸ್ಥೆ ಬಹಳ ಭದ್ರವಾಗಿರಬೇಕು. ಭ್ರಷ್ಟಾಚಾರ ಇರಬಾರ್ದು, ಜಾತಿ ಇರಬಾರ್ದು, ಹಣ ಇರಬಾರ್ದು.